ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗುರು. ಎಲ್ಲರೂ ಮರೀದೆ ಒಂದು ಲೈಕನ್ನು ಮಾಡಿ. ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ, ಅವ್ರಿಗೂ ಪಕ್ಕಾ ಮಾಹಿತಿ ಗೊತ್ತಾಗಲಿ ಅನ್ನೋದೇ ನನ್ನ ಅಭಿಪ್ರಾಯ. ಈ ವಿಡಿಯೋಸ್ ಶಾರ್ಟಾಗೇ ಇರುತ್ತೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಾದಮೇಲೆ ಈ ಎಲಿಮಿನೇಷನ್ನು ಫೇರಾ ಅನ್ಫೇರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದು ಟೋಟಲ್ ಆಗಿ 8 ಜನ ನಾಮಿನೇಟ್ ಆಗಿದ್ರು. ಅದರಲ್ಲಿ ಚೆನ್ನಾಗಿ ವೋಟ್ ಬಂದು ಟಾಪ್ ವೋಟಿಂಗ್ ಬಂದು ಗಿಲ್ಲಿ ಅವ್ರಿಗೆ ಬಂದಿತ್ತು. ಅದಾದಮೇಲೆ ಧನುಷ್ ಅವ್ರಿಗೆ ಬಂದಿತ್ತು. ಅವರಿಬ್ಬರಿಗೂ ತುಂಬ ಸ್ಟ್ರಾಂಗ್ ವೋಟಿಂಗ್ ಬಂದು ಸ್ವಲ್ಪ ಟಾಪಲ್ಲಿದ್ದರು, ಚೆನ್ನಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇತ್ತು. ಅದಾದಮೇಲೆ ಮಾಳು, ಅಶ್ವಿನಿ ಗೌಡ ಅವ್ರಿಗೆ ವೋಟ್ ಅನ್ನೋದು ಸ್ವಲ್ಪ ಜಾಸ್ತಿ ಬಂದಿದೆ. ಕೊನೆಯದಾಗಿ ಬಾಟಮ್ಗೆ ಬಂದಾಗ ತುಂಬ 4 ಜನ ಡೇಂಜರ್ ಝೋನಲ್ಲಿದ್ದರು. ರಾಶಿಕಾ ಶೆಟ್ಟಿ, ಧ್ರುವಂತು ಮತ್ತು ರಿಷಾ ಗೌಡ, ಮಲ್ಲಮ್ಮ, ಇಷ್ಟು ಜನ ಕೂಡ ಡೇಂಜರ್ ಝೋನಲ್ಲಿದ್ದರು. ಈಗ ಬಿಗ್ ಬಾಸ್ ಮನೆಯಲ್ಲಿ ಫುಲ್ ಬಾಟಮ್ 2ನಲ್ಲಿ ವೋಟಿಂಗ್ ಲಿಸ್ಟಲ್ಲಿ ಯಾರಿದ್ದಿದ್ದು ಅಂತಂದರೆ ಮಲ್ಲಮ್ಮ ಮತ್ತು ಧ್ರುವಂತು ಇಬ್ಬರು ಇದ್ದರು. ಈ ಇದರಲ್ಲಿ ಮಲ್ಲಮ್ಮ ಮತ್ತು ಧ್ರುವಂತಲ್ಲಿ ಎಲಿಮಿನೇಟ್ ಯಾರಾದರು ಅನ್ನೋದೇ ನಿಜವಾಗ್ಲೂ ಒಂದು ಇದು. ಯಾಕೆ ಅಂತಂದರೆ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಬಂದಾಗ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಇವ್ರ ಮೇಲೆ. ನಿಜವಾಗ್ಲೂ ನಾನು ಹೇಳ್ಬಾರ್ದು, ಆದರೂ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಆ್ಯಸ್ ಎ ರಿವ್ಯೂವರ್ ಆಗಿ. ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ ನಾನು ವೋಟ್ ಮಾಡಿದ್ದು ನನ್ನ 99 ವೋಟ್ಸು ಇವ್ರಿಗೇನೆ. ಬಟ್ ಆದರೆ ಅನ್ಫಾರ್ಚುನೇಟ್ ಇವಾಗ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಮಲ್ಲಮ್ಮ ಅವರು ಬಿಗ್ ಬಾಸ್ ಸೀಸನ್ 12ಇಂದ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಅವರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ. ಅದರಲ್ಲೂ ಸ್ವಲ್ಪ ಮಲ್ಲಮ್ಮ ಮಿಡ್ ವೀಕ್ ಎಲಿಮಿನೇಷನ್ ಅಂತಂದ್ಬಿಟ್ಟು ಸ್ವಲ್ಪ ಮಲ್ಲಮ್ಮಗೆ ಓಟು ಕಡಿಮೆ ಆಯಿತು. ಇಲ್ಲ ಅಂತಂದಿದ್ರೆ ಮಲ್ಲಮ್ಮಗೆ ಓಟ್ ಅನ್ನೋದು ಚೆನ್ನಾಗಿ ಬರ್ತಾ ಇತ್ತು. ಅದ್ರ ಜೊತೆಗೆ ಮಲ್ಲಮ್ಮ ಕೂಡ ಡೌನ್ ಆಗಿ ಗೇಮ್ ಆಡಿದೆ, ಗೇಮ್ ಅರ್ಥ ಆಗದೆ ತುಂಬ ಒಂಥರ ಅವ್ರಿಗೆ ಒಂದು ಇದಾಯಿತು. ನನಗನ್ಸಿರೋ ಪ್ರಕಾರ ಮಲ್ಲಮ್ಮ ಎಲಿಮಿನೇಷನ್ ಇಸ್ ಫೇರ್ ಎಲಿಮಿನೇಷನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಲ್ಲಮ್ಮಗಿಂತ ಡಿಸರ್ವ್ ಇದ್ದಾರೆ ಅಲ್ಲಿರೋರು ಅಂತ ನನ್ನ ಒಪಿನಿಯನ್ನು. ನಿಮ್ಮ ಒಪಿನಿಯನ್ ಏನು? ಮಲ್ಲಮ್ಮ ಎಲಿಮಿನೇಟ್ ಆಗಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.